ಆತ್ಮೀಯ H16 ನ್ಯೂಸ್ ವೀಕ್ಷಕರಿಗೆ ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ. ಇವತ್ತು ನಾವು ಒಂದಿಷ್ಟು ಈ ಕಾಂತರಾಜ್ ವರದಿದಾಗಿರ್ಬೋದು, ಜಯಪ್ರಕಾಶ್ ಹೆಗಡೆಯವರ ಮುಂದುವರೆದ ವರದಿ ಚರ್ಚೆ ಆಗಿರ್ಬೋದು. ಇವತ್ತು ಯಾಕೆ ಮಾಡಬೇಕಾಗಿದಪ್ಪ ಅಂತಂದ್ರೆ, ಇಲ್ಲಿ ನಿಜವಾಗಿಯೂ ನಾವೆಲ್ಲರೂ ತಿಳ್ಕೊಬೇಕಾಗಿದ್ದೇನಪ್ಪ ಅಂದ್ರೆ, ಹಿಂದುಳಿದ SC ST ವಿಶೇಷವಾಗಿ ಜನರಿಗೆ, ಅತಿ ಹಿಂದುಳಿದ ಜನರಿಗೆ ಇತಿಹಾಸ ತುಂಬ ಅನ್ಯಾಯ ಆಗಿದೆ ಅನ್ನೋದು ನಾವು ನೋಡ್ತಾ ಬಂದಿದ್ದೀವಿ. ಇದೇನು ಸುಳ್ಳಲ್ಲ. ಇವತ್ತು ಪ್ರತಿಯೊಂದು ಪಕ್ಷನೂ ಹೌದು ಹೆಚ್ಚಿನ ಮೇಲ್ಜಾತಿಗಳ ಕಟ್ಟಳೆಗಳಿದ್ದಾವೆ ಅನ್ನೋದು ಒಪ್ಪುವಂಥ ಮಾತು. ಆದರೆ ಇವತ್ತು ನಾವು ವಿಚಾರ ಮಾಡಬೇಕಾಗಿದೆ, ಈ ಜನ ಜಾಗೃತಗೊಳ್ತಾ ಇದ್ದಾರೆ. ಹಿಂದುಳಿದವರು ಜೊತೆಗೆ SC ST ಜನ ಮತ್ತು ಜಾಗೃತಗೊಳ್ಳಲೇಬೇಕಾಗಿದೆ. ಯಾಕಪ್ಪ ಅಂತಂದ್ರೆ, ಇವತ್ತು ಪರಿಸ್ಥಿತಿ ಏನಾಗಿದ್ರೆ ನಿರುದ್ಯೋಗ ಸಮಸ್ಯೆ ಮ್ಯಾಕ್ಸಿಮಮ್ ಈ ಒಂದು ಸಮುದಾಯದ ಜನ ಇದ್ದಾರೆ. ಅದರನ್ನು ಅತಿ ಶ್ರೀಮಂತರು, ಕಾರ್ಪೊರೇಟರು ಅಥವಾ ಇನ್ನುಳಿದ ಅಧಿಕಾರಶಾಹಿ ಜನ, ಇವರು ಈ ಸಮಸ್ಯೆ ಇವ್ರಿಗಿಲ್ಲ. ಯಾಕಂದರೆ ಈಗಾಗಲೇ ಅವರು ನೌಕರಿ ಮಾಡ್ತಾ ಇರ್ತಾರೆ, ಮತ್ತೇನು ಮಾಡ್ತಾ ಇರ್ತಾರೆ, ಉದ್ಯೋಗ ಮಾಡ್ತಾ ಇರ್ತಾರೆ. ಉದ್ಯೋಗ ಅಂದರೆ ವ್ಯಾಪಾರ ಮಾಡ್ತಾ ಇರ್ತಾರೆ ಬಂಡವಾಳಶಾಹಿಗಳು. ಇದನ್ನು ನಾವು ಟೀಕಾ ಮಾಡ್ಬೇಕಂತ ಹೇಳ್ತಾ ಇಲ್ಲ. ಈ ಒಂದು 10% ಜನರಿಗೆ ಏನು ಚಿಂತಿಲ್ಲ. 90% ಜನರಿಗೆ ತೊಂದರೆ ಆಗಿದೆ. 90% ಹೆಚ್ಚು ಇವರೇ ಇದ್ದಾರೆ. ಎಲ್ಲೋ ಒಂದಿಷ್ಟು ಅಲ್ಲೆಷ್ಟು ಇಲ್ಲೆಷ್ಟೋ ಜನ ಅದರಲ್ಲೇ ಮೇಲೆ ಇದ್ದಿರ್ಬೋದು. ಆದರೆ ಇಡೀ ವ್ಯವಸ್ಥೆ ಬುದ್ಧಿವಂತರ ಕೈಲದ. ಈ ಜನ ಇವತ್ತು ನಿಧಾನಕ್ಕೆ ಇತ್ತೀಚೆಗೆ ಒಂದು ರಿಪೋರ್ಟು ನೋಡಿದ್ದೀನಿ ನಾನು. ಜಗದಲ್ಲಿ ಫಸ್ಟ್ ಕ್ರಿಶ್ಚಿಯನ್ಸು, ಸೆಕೆಂಡ್ ಮುಸ್ಲಿಮ್ಸು, ಥರ್ಡ್ ಇಲ್ಲಿವರೆಗೆ ಹಿಂದೂ ಧರ್ಮ ಇತ್ತು. ಇವೇನೋ ಒಂದೇನೋ ವರದಿ ನೋಡ್ತಾ ಇದ್ದೆ ನಾನು. ಆ ಸಂದರ್ಭದಲ್ಲೇ ವಿಚಾರವಂತರು, ವೈಜ್ಞಾನಿಕವಂತರು ಅಥವಾ ಚಾರ್ವಾಕರು ಹೇಳ್ತೀವಿ, ಇವ್ರ ಜನ ಹೆಚ್ಚಾಗಿದೆ ಸುದ್ದಿ ನೋಡಿದ್ದೀನಿ ನಾನು. ಅಂದ್ರೆ ಇಲ್ಲೂ ಜಾಗೃತಿ ಆಗ್ತಾ ಇದ್ದಾರಂತ. ಬಿದ್ದ ಸಮುದಾಯ ತಮ್ಮ ಬದುಕನ್ನು ಕಟ್ಟಿಕೊಳ್ಳೋ ಸಲುವಾಗಿ ನಿಧಾನಕ್ಕೆ ಶಿಕ್ಷಿತರಾಗ್ತಾ ಇದ್ದಾರೆ, ತಮ್ಮನ್ನು ತಿಳ್ಕೊಳ್ತಾ ಇದ್ದಾರೆ. ಹೌದಪ್ಪ, ನಮ್ಗೆ ಅನ್ಯಾಯ ಆಗಿದಾರ ಇಲ್ಲೇ ಅಂತೇಳಿ ಅವ್ರಿಗೂ ಅನ್ನಿಸ್ಲಿಕ್ಕತ್ತಾರೆ. ಹೀಗಾಗಿ ಅವರು ತಮ್ಮ ಬೇಡಿಕೆಗಳನ್ನ ನಿಧಾನಕ್ಕೆ ಹೆಚ್ಚು ಮಾಡ್ಕೊಳ್ತಿದ್ದಾರೆ. ಇತ್ತೀಚೆಗೆ OBC ಜನನು ಕರ್ನಾಟಕದಲ್ಲೇ ಈ 2 ಕಾಲದಿಂದ, ಒಂದೇದು ನಮ್ಮ ಒಕ್ಕಲಿಗರು, ಎರಡನೇದಾಗಿ ವೀರಶೈವರು ಅಥವಾ ಲಿಂಗಾಯತರು. ಇವ್ರ ಕಾರಣಕ್ಕೆ ನಮ್ಮದು ತಪ್ಪು ರಿಸರ್ವೇಷನ್ ಅನ್ನೋದು ಅವರಲ್ಲಿ ಬೆಳೀಲಿಕ್ಕತ್ತದೆ. ಹೀಗಾಗಿ ಈ ಮೇಲ್ಜಾತಿಗಳ ವಿರೋಧವಾಗಿ ಅವ್ರು ಮಾನಸಿಕವಾಗಿ ಒಂದು ಸ್ವಲ್ಪ ದೂರ ಸೇರ್ತಾ ಇದ್ದಾರೆ. ಆದರೆ ಈ ದೇಶ ಒಂದಾಗಿ ಉಳಿಬೇಕಾಗ್ಯದ. ಇದನ್ನು ನಮ್ಮ ಪಾರ್ಟಿಗಳು, ರಾಜಕೀಯ ಪಕ್ಷ ತಿಳ್ಕೊಬೇಕಾಗಿದೆ. ಇಲ್ಲಿವರೆಗೆ ನಮ್ಮ ರಾಜಕೀಯ ಪಕ್ಷಗಳು ಏನು ಮಾಡ್ತಾ ಬಂದಿದ್ದಪ್ಪ ಅಂದ್ರೆ ಯಾವುದೂ ಇಲ್ಲ. ಅದು ಇವತ್ತು ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ ಅಥವಾ SP ಇರಲಿ, ಮತ್ತಾವುದೂ ಇರಲಿ, ಒಟ್ಟು ಆಲ್ ಓವರ್ ಇಂಡಿಯಾ ಮತ್ತು ಆಲ್ ಓವರ್ ಕರ್ನಾಟಕ ಜಾತಿ ಆದ್ರ ಮೇಲೆ, ಧರ್ಮದ ಆದಮೇಲೆ ರಾಜಕೀಯ ಮಾಡ್ತಾ ಬರ್ತಾ ಇದ್ದಾರೆ. ಇದು ಎಲ್ಲಿವರೆಗೆ ಅಂತಿದ್ರು. ಹೇಗೆ ಉದ್ಯೋಗ ಇಲ್ಲದಂಥವ್ರು ಎದ್ದು ನಿಂತಿರಪ್ಪ ಅಂತಂದ್ರೆ, ಹಸುವಿನವ್ರು ಎದ್ದು ನಿಂತಿರಪ್ಪ ಅಂತಂದ್ರೆ, 90% ಜನ ದುಡಿಯೋ ವರ್ಗದವ್ರು ಎದ್ದು ನಿಂತಿರಂದ್ರೆ ಈ 10% ಜನ ತಳ್ಳಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಅದಕ್ಕಾಗಿ ಮೇಲಿನ ನಾವು ಹೊಸ ಚಿಂತನೆ ಮಾಡಬೇಕಾಗಿದೆ. ಅವ್ರಿಗೆಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು. ಅವ್ರು ಯಾರೂ ಹೆಚ್ಚು ಬಯಸ್ತಾ ಇಲ್ಲ. ಇಲ್ಲೇ ನಾವು ಕೋಟ್ಯಾಧೀಶರಾಗಬೇಕು, ಅಬ್ಜಾಧೀಶರಾಗಬೇಕು, ಹಾಗಾಗಬೇಕು, ಕನಸುಗಳಿಲ್ಲ, ಇಲ್ಲಂತೂ ಅಲ್ಲ. ಆದರೆ ಅವ್ರನ್ನ ಸಾಧ್ಯ ಇಲ್ಲ ಅಂತ ಎಲ್ಲರಿಗೂ ಗೊತ್ತದ. ಯಾಕಂದ್ರೆ ಇಡೀ ದೇಶಕ್ಕೆ ಒಂದೇ ಪಟ್ಟಿರದ ಪ್ರಧಾನಿ ಪಟ್ಟ, ಎಲ್ಲರೂ ಪ್ರಧಾನಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದು. ಹೀಗಾಗಿ ಇವತ್ತೆಲ್ಲರಿಗೂ ಮಿನಿಮಮ್ ಬದುಕುದಕ್ಕೆ ಒಂದಿಷ್ಟು ಅನ್ನ, ನೀರು, ಸ್ವಚ್ಛ ನೀರು, ಗುಳಿಗೆ ಔಷಧಗಳು, ಆರೋಗ್ಯಕ್ಕೆ ಮತ್ತು ಶಿಕ್ಷಣಕ್ಕೆ ಇಷ್ಟು ನಮಗೆ ಕೊಟ್ಟರೆ ಸಾಕಪ್ಪ. ಇರೋದಕ್ಕೆ ಮನೆಗಳು ಕೊಡ್ತಾರೆ ಅಂತ ಆಲ್ರೆಡಿ ಎಲ್ಲ ಸರ್ಕಾರಗಳು ಹೇಳಿದಾವೆ. ಮೋದಿಯವರು ಒಬ್ಬರಲ್ಲ, ಬಂದೋ ಸರ್ ಎಲ್ಲರೂ ನಾವು ಮನೆ ಕಟ್ಟಿಸ್ಕೊಡ್ತೀವಿ, ಹಾಗೆ ಮಾಡ್ತೀವಿ, ನಿಮಗೆಲ್ಲ ಉದ್ಯೋಗ ಸೃಷ್ಟಿ ಮಾಡ್ತೀವಿ, ಎಲ್ಲರೂ ಮಾತಾಡಿದ್ದಾರೆ. ಅದರ ಸ್ವಲ್ಪ ಮೋದಿಯವರು ಹೆಚ್ಚು ಮಾತಾಡಿದ್ರು ಅಂತ ನಾನು. ಯಾಕಂದರೆ ಆಳದ್ದಲ್ಲಿದ್ದಾರೆ. ಇವತ್ತು ಮೊದಲು ಟಾರ್ಗೆಟ್ ಅವರು ಆಗ್ತಾ ಇರ್ತಾರೆ. ಹೀಗಾಗಿ ಆಗಲಿ, ನಾವು ಹೇಳ್ತಾ ಇರೋದೇನಪ್ಪ ಅಂದ್ರೆ, ಜಾತಿವಾರ ಸಮೀಕ್ಷೆ ಇವತ್ತು ನಮ್ಮ ದೇಶದಲ್ಲಿ ಅನಿವಾರ್ಯ ಇದೆ, ಮಾಡಲೇಬೇಕಾದಂಥದ್ದು. ಯಾಕಂದ್ರೆ ನಾವು ಜಾತಿಯನ್ನು ಬಿಟ್ಟು ಏನು ವ್ಯವಹಾರ ಮಾಡೋದಿಲ್ಲ. ಯಾಕಪ್ಪ ಅಂತಂದ್ರೆ, ಬಸವಣ್ಣನವರಷ್ಟು ಮನೋವಿಶಾಲ ನಮ್ಮಲ್ಲಿ ಯಾರಲ್ಲೂ ಇಲ್ಲ. ಇನ್ನುಳಿದ ಮಹನೀಯರು ಬರ್ತಾರೆ ನಮ್ಮಲ್ಲಿ, ಅವರಷ್ಟು ಮನೋವಿಶಾಲ ಭಾಳಷ್ಟು ಜನರಲ್ಲಿ ಇಲ್ಲ. ತಮ್ಮ ಜಾತಿ, ತಮ್ಮ ಜನಾಂಗತ, ಅದರ ಮತ್ತು ತಮ್ಮ ಕುಟುಂಬ ಇವೆಲ್ಲ ಬರೋದ್ರಿಂದಾಗಿ ಸಹಜವಾಗಿ ಮತ್ತು ಸಹಜವಾದ ಪ್ರತಿ ಮನುಷ್ಯರ ಆಸೆ ತಾನು ತನ್ನ ಕುಟುಂಬ ಚೆನ್ನಾಗಿರಲಿ ಅಂತೇಳಿ ತಪ್ಪಂತಲ್ಲ. ಆದರೆ ಎಲ್ಲರ ಕುಟುಂಬದ ಎಲ್ಲರೂ ಬಯಸ್ತಾ ಇರ್ತಾರೆ. ಅವ್ರಿಗೆಲ್ಲ ಸಿಗುವಂಥ ವ್ಯವಸ್ಥೆ ಮಾಡೋದು ಭಾಳ ಮಹತ್ವದ. ಒಬ್ಬ 10 ಕೋಟಿ, 100 ಕೋಟಿ, 1000 ಕೋಟಿ ಗಳಿಸಿರೋಗಿದ್ಲು. ಅದು ಜನಸಾಮಾನ್ಯರು ಇವತ್ತು ಸ್ವತಃ ಎಲ್ಲರೂ ದುಡ್ಡು ಟೋಟಲಾಗಿ ಮಾಡಿದಾಗ, GDP ವಿಚಾರ ಮಾಡಿದಾಗ ಪರ್ ಕ್ಯಾಪಿಟಲ್ ಪ್ರತಿಯೊಬ್ಬರಿಗೂ ನಾವು 2 ಲಕ್ಷ ಹೆಚ್ಚು ಕಡಿಮೆ ಮಾಡ್ತೀವಿ. ಅದು ಬಂದದ್ದು ಅದು ನಿಜವಾಗಿ 2 ಲಕ್ಷ ರೂಪಾಯಿ ಬರಬೇಕಲ್ಲ ಅವ್ರಿಗೆ, ಎಲ್ಲರೂ ಸಿಗಬೇಕಲ್ಲ. ಸಿಗ್ತದ್ರೆ ಸಮಸ್ಯೆನೇ ಇಲ್ಲ. ಅದು ಸಿಗುವಂಗಿಲ್ಲ. ಇಲ್ಲ ಕೆಲವೇ ಕೆಲವು ಜನ ಕಡೆ ಈ
₹1 ಇಲ್ಲಿ 62 ಪೈಸೆ ಒಬ್ಬರು ಕಡೆ ಅದ. ಇನ್ನುಳಿದ್ರಾಗ ಎಲ್ಲ ಮಧ್ಯಮ ವರ್ಗ, ಅದ್ರ ಜೊತೆ ಕೆಳ ಮಧ್ಯಮ ವರ್ಗ, ಬಡವರು, ಕೂಲಿಕಾರರು, ದುಡಿಯೋರು ಎಲ್ಲ ಅದ್ರಾಗ ಬಂದುಬಿಡ್ತಾರೆ. ಆಗ ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆಗಿಬಿಡ್ತು. ಸಮಾಜ ಇಂಬ್ಯಾಲೆನ್ಸ್ ಆಗ್ತಾ ಹೋಗ್ತದೆ. ಅವ್ರ ಬದುಕು ಕಷ್ಟ ಆಗ್ತದೆ. ಈಗ ನಿರುದ್ಯೋಗ ಹೆಚ್ಚಾಗ್ತದೆ, ಮತ್ತೇನು ಹೆಚ್ಚಾಗ್ತದೆ. ಉದ್ಯೋಗ ಇಲ್ದಾಗ ಅಂದ್ರೆ ಕೃಷಿಗೆ ಅಂತ ನೋಡ್ರಿ, ಮಾರ್ಕೆಟ್ ಇಲ್ಲ ಅವಾಗ ರೈತಗೆ, ಅವ್ರು ಬೆಳೆಸೋಕ್ಕೆ ಸಾಧ್ಯ ಇಲ್ಲ. ಅಲ್ಲ, ₹4,000 ಖರ್ಚು ಮಾಡುವಂಥ ಟನ್ನಿಗೆ ನೀವು $3,000 ತೊಗೊಂಡು ಲಾಭ ಆಗೈತಿ ರೀ ಅವ್ರಿಗೆ. $3,000 ಕೊಡೋದಿಲ್ಲ ಅನೇಕ ಇವು ನಮ್ಮ ಫ್ಯಾಕ್ಟ್ರಿಗಳು, ಶುಗರ್ ಫ್ಯಾಕ್ಟ್ರಿಗಳು. ರೈತರು ಜಸ್ಟ್ ಉದಾಹರಣೆ ಕೊಡ್ತಾ ಇದ್ದೀನಿ, ಬೇಕಾದ್ರೆ ನಿಮ್ಗೆ ಚಾಲೆಂಜ್ ಮಾಡ್ತಾನೆ ಇದನ್ನು. ₹4,000 ಒಳಗೆ ಏನಾದರೂ ಒಂದು ಟನ್ನಿಗೆ ಏನಪ್ಪ ಅಂದ್ರೆ ಖರ್ಚು ಬರಲಿಲ್ಲಪ್ಪ ಅಂತಂದ್ರೆ ಹೇಳಿದ ಕೇಳ್ತೇನೆ ನಾನು. ಯಾಕಂದ್ರೆ ಅದು ಸ್ಪಷ್ಟ ಅದ. ಗಳೆ ಹಾಕೋದು, ಮಾಡೋದು, ಅದ್ರ ಜೊತೆಗೆ ಬೀಜ ತರೋದು, ಬೀಜ ಹಾಕಿ ನಿಂತ ವರ್ಷಗಟ್ಟಲೆ ಕಾಯ್ದು ಆಳುಗಳನ್ನ ಹಚ್ಚೋದು, ಇವೆಲ್ಲ ಲೆಕ್ಕ ತೆಗೆದಾಗ 1 ಟನ್ ಬೆಳಿಬೇಕಾಗಿದ್ರೆ ಮಿನಿಮಮ್ ಒಂದು $4,000 ಖರ್ಚು ಬರ್ತದೆ ಇವತ್ತಿನ ಮಾರ್ಕೆಟದ. ಗೊಬ್ಬರ ರೇಟ್ ಗೊತ್ತದ ನಿಮ್ಗೆ ಯಾವ ರೀತಿ ಅಂತೇಳಿ. ಇದೇ ರೀತಿ ಉಳಿದ ಬೆಳೆಗಳು ಸಹಿತ ಈ ರೀತಿ ಇದ್ದಾವೆ. ಮಾರ್ಕೆಟೇ ಇಲ್ಲ ಅಂದಾಗ ರೈತ ಉದ್ಯೋಗ ಎಲ್ಲರಿಗೂ ಹೇಳಿ ಕೊಡೋಕ್ಕೆ ಸಾಧ್ಯ. ಅವು ಉದ್ಯೋಗ ಇಲ್ಲ. ಆ ತಂದ ಬರುವಂಥ ಕೂಲಿಕಾರರಿಗೆ ದುಡ್ಡು ಕೊಡೋ ಸ್ಥಿತಿಯೊಳಗಿಲ್ಲ. ಮೇನ್ ಉದ್ಯೋಗ ದೇಶದ ಕೃಷಿಗೆ ಇಲ್ಲಿ ಏನಪ್ಪ ಅಂತಂದರೆ ಅವ್ರು ಬದುಕೋದು ಅವಕಾಶಗಳಿಲ್ಲ. ಸಹಜವಾಗಿ ನಿರುದ್ಯೋಗ ಬೆಳೀತಾ ಇದೆ ಅಂತ. ನೀವು ಉದ್ಯೋಗ ಕೊಡುವಂಥ ಕ್ಷೇತ್ರ ಇವತ್ತು ನಿರುದ್ಯೋಗದ ಕ್ಷೇತ್ರನಾಗಿ ಕಣವನ್ನಾಗಿ ಮಾಡಿದ್ವಿ. ಅದಕ್ಕಾಗಿ ಇವತ್ತು ಜಾತಿವಾರ ಸಮೀಕ್ಷೆ ಇವತ್ತು ಅನಿವಾರ್ಯ ಇದೆ. ಆದಷ್ಟು ಬೇಗ ಆಗಲಿ ಅದಂತ. ಈಗ ನಮ್ಮ ಸಿದ್ದರಾಮಯ್ಯನವರು 90 ದಿವಸದಾಗ ಮುಗಿಸ್ತಾರೆ ಅಂತ ಹೇಳ್ತಾರೆ. ವಿರೋಧ ಪಕ್ಷಗಳು ಆಗೋದಿಲ್ಲ, 165 ಕೋಟಿ ಮೇಲೆ ಏನು ಮಾಡಿದ್ರು ಅವರು. ಅದು 10 ವರ್ಷ ಬಿಡೋದೇನಿತ್ತು. ಈ ನಡುವೆ ಸಿದ್ದರಾಮಯ್ಯರು ಅದನ್ನು ಮಾಡಿದಾಗ, ರಿಪೋರ್ಟರ್ ಅದು ಬಂದಾಗ ಟೈಮ್ ಆಗಿತ್ತು. ಮುಂದಿನ ಸರ್ಕಾರ ಬಂದಾಗ ಅದನ್ನು ತೊಗೊಳ್ಬೇಕಾಗಿತ್ತು. ಅಟ್ಲೀಸ್ಟ್ ಚರ್ಚೆಗೆ ಬಿಡಬೇಕಾಗಿತ್ತು ಅದನ್ನು. ಕುಮಾರಸ್ವಾಮಿಗಳದಾಯ್ತು, ಆಮೇಲೆ ನಮ್ಮ ಬೊಮ್ಮಾಯಿಯವ್ರದ್ದಾಯ್ತು, ಯಡಿಯೂರಪ್ಪನವರಾದ್ರು, ಇವ್ರ ಸರ್ಕಾರ ಬಂದಾಗ ಇವ್ರು ಯಾಕೆ ಅದನ್ನು ಆ ಸಂದರ್ಭದಲ್ಲಿ ಆ ಸಮಯದಲ್ಲೇ 10 ವರ್ಷ ಮಾಡಿ ಬಿಟ್ಟರೆ ಹಾಕಿವ್ರ. ಅವತ್ತು ಅದನ್ನು ಕ್ಯಾಬಿನೆಟ್ ಮುಂದೆ ಇಟ್ಕೊಂಡು ಚರ್ಚೆ ಮಾಡಿ ಪರಿಹಾರ ಹುಡುಕಿದ್ರಪ್ಪ ಅಂದರೆ ಇವತ್ತು ಏನೋ ಒಂದು ಪರಿಹಾರ ಬರ್ತಿತ್ತು. ಮತ್ತು 10 ವರ್ಷ ಬಿಡ್ತು, ಟೈಮ್ ದಾಡಿತು, ಮತ್ತು ಬಿಡ್ತಾ ಹೋದ್ರಿ, ನೇಮಿಸಿ ಬಿಟ್ಟರಪ್ಪ ಮತ್ತು 10 ವರ್ಷ ಹೋಗ್ತದೆ. ಅದ್ರ ನಿಮ್ಮ ಉದ್ದೇಶ ಏನು ಅಂತ ಇವತ್ತು ಮತ್ತೆ ಅದನ್ನ ಹೇಳ್ತಾಯಿದ್ರಿ. ಇಲ್ಲ ನಾವು ಶೆಲ್ಟರ್ದಾಗ ಮಾಡೋಕೈತೀವಿ. ಯಾವಾಗ ಮಾಡೋರು ನೀವು ಶೆಲ್ಟರ್ದವರ? 2027 ಅಲ್ಲಿಂದ ಮತ್ತೆ ವೇಟ್, ಅದಕ್ಕೆ ಮತ್ತೆ 4-5 ವರ್ಷ ಏನಿದಾರ ಅರ್ಥ? ಇವರೆಲ್ಲ ಪಾಪ ಹಿಂದುಳಿದ ಜನಕ್ಕೆ ಅನ್ಯಾಯ ಆಗೋದಿಲ್ಲ ಅಂತ ನಿಮ್ಗೆ ಅನಿಸೋದ್ರೇನು? ಎಲ್ಲ ಪಕ್ಷದಲ್ಲಿ ಹಿಂದುಳಿದವ್ರು ಅದಾರ. ಬಟ್ಟೆ ಹೆಂಗೈತು ಗಟ್ಟೆಗೈತೆ ಎಲ್ಲರಿಗೂ ಹೇಳ್ತೀರಿ. ನಮ್ಮ ಪ್ರಧಾನಿ ಅವರು OBC ಅವರು ಅಂತ ಹೇಳ್ತೀರಿ. ನಿಮಗೆಲ್ಲ ಗೊತ್ತಿದ್ದ ವಿಷಯ ಇದೆ. ಆದರೆ ಅವ್ರಿಗೆ ಕೊಡಬೇಕಾದ ನ್ಯಾಯವನ್ನು ಕೊಡಲಿಕ್ಕೆ ಆಗ್ತಾಯಿಲ್ಲ. ಇಲ್ಲಿ ಎರಡು, ಒಂದು ಉದ್ಯೋಗ ಸೃಷ್ಟಿ ಮಾಡಬೇಕು, ಇಲ್ಲ ಅವ್ರು ಎಷ್ಟು ಪರ್ಸೆಂಟೇಜ್ ಅವ್ರಿಗೆ ರಿಸರ್ವೇಷನ್ ಆಗಬೇಕು. ಅದು ಎಷ್ಟು ಪರ್ಸೆಂಟೇಜ್ ಅನ್ನೋದು ಗೊತ್ತಾಗಬೇಕಾದ್ರೆ ಜಾತಿ ಗಣತಿ ಆಗಬೇಕು. ಆ ಜಾತಿ ಗಣತಿ ಆಗಲಿಕ್ಕೆ ಮಾಡಿಕೊಡ್ತಾ ಇಲ್ಲ ಇಲ್ಲಿಯ ಒಂದು ವ್ಯವಸ್ಥಿತವಾದಂಥ ಸಮುದಾಯ. ಈಗ ನೋಡಿ ಆಗಿದ್ದೆಲ್ಲ ರೆಡಿ ಇತ್ತು. ಅದು ಮತ್ತು 10 ವರ್ಷ ಟೈಮ್ ಆಗ್ತದೆ ಅಂತೇಳಿ ಮತ್ತು ಕಾಂಗ್ರೆಸ್ ಹಿಂದೆ ಹಾಕಿಬಿಡ್ತು. ಯಾವ ಕಾರಣಕ್ಕೆ ಆಯಿತು ರಾಹುಲ್ ಗಾಂಧಿ ಅವರು ನಿಜವಾಗಿ ಅದನ್ನು ಹಿಂದೆ ಹಾಕಲಾರ್ದ ಅದನ್ನು ಏನೋ ಒಂದು ಧೈರ್ಯ ಮಾಡಿದ್ರೆ ಆಗ್ತಿತ್ತು. ಈಗೇನೋ ಒಪ್ಪಿಗೆ ಕೊಟ್ಟಿದ್ದಾರೆ. ಈಗಾದರೂ ಏನು ತಪ್ಪಾಗಿಲ್ಲ. ಈಗಾದರೂ ಇವತ್ತು ಒಕ್ಕಲಿಗರಾಯ್ತು, ಲಿಂಗಾಯತ್ ಮತ್ತು ವೀರಶೈವರಾಯ್ತು, ಏನೋ ನಿಮಗೆಲ್ಲ ಸಪೋರ್ಟ್ ಮಾಡ್ತೀರಿ, ನೀವು ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಮಾಡಿ ಮುಗಿಸ್ಬಿಡ್ರಿ. ಮತ್ತು ಅದಕ್ಕೆ ಯಾಕೆ ಫೈರ್ ಶುರು ಮಾಡಿದ್ರಿ BJPಗರು? 90 ದಿವಸ ಮುಗಿದಿಲ್ಲ, ಈಗ ಟೀಚರ್ಗಳು ಖಾಲಿ ಇರೋದಿಲ್ಲ, ಇವೆಲ್ಲ ಹೌದು ವಾಸ್ತವ ಪ್ರಾಬ್ಲಮ್ ಇಲ್ಲ ಅಂತಲ್ಲ. ಅದು ನಿಮ್ಮ ಉದ್ದೇಶ ಏನೈತೆ? ಈಗ ಇದು ಜಾತಿ ಸಮೀಕ್ಷೆ ಆಗಬೇಕು ಅನ್ನೋದಲ್ಲ ನಿಮ್ಮೆಲ್ಲ. ಅದನ್ನು ಮಾಡಿ ಮುಗಿಸಲ್ಲ, ಬರೋ ಬಾಯಲ್ಲಿ ಹೇಳೋದು ಬೇಡ, ಕುರ್ಚಿಯೊಳಗೆ ಬರಲಿ ಅನ್ನೋದು ಈಗ ನಮ್ಮ ಹಿಂದುಳಿದವರ ಎಲ್ಲರ ಅಭಿಪ್ರಾಯ. ಅವರು ಇವತ್ತು ನಿಧಾನಕ್ಕೆ ಸಿಡಿತಾ ಇದ್ದಾರೆ. ಯಾಕೆ ಬರ್ತಾ ಇದ್ದಾರೆ, ಮತ್ತೆ ಯಾಕೆ ಮುಂದೆ ಆಗ್ತಾ ಇದ್ದಾರೆ ಅಂತೇಳಿ. ಅದಕ್ಕೆ ಏನಿದೆಪ್ಪ ಅಂತಂದ್ರೆ ಇವತ್ತು ಆ ಸಮುದಾಯಗಳ ಒಳಿತಿನ ದೃಷ್ಟಿ ಇಟ್ಕೊಂಡು ಅದು ಸಾಧ್ಯ ಜಲ್ದಿ ಜಾತಿ ಸಮೀಕ್ಷೆ ಮಾಡಬೇಕು. ಎಲ್ಲ ಜಾತಿಯವ್ರದ್ದು ಕೋಆಪ್ರೇಷನ್ ಮಾಡಬೇಕು. ಯಾಕಂದ್ರೆ ಜಾತಿ ಅಂತ ಬಿಡೋದ್ರ ಗೊತ್ತದ, ಜಾತಿ ಬಿಟ್ಟು ವ್ಯವಹಾರ ಮಾಡೋದಿಲ್ಲ ಅಂದಾಗ ಅದನ್ನ ಯಾಕೆ ನಾವು ಸರ್ವೆ ಮಾಡಿಸ್ಬಾರ್ದು ಯಾರು ಎಷ್ಟು ಅದಾರ ಅಂತೇಳಿ. ಆಗ ಅಟ್ಲೀಸ್ಟ್ ನಾವೇನು ಡಿಸಿಷನ್ ತೊಗೊಳಕ್ಕೆ ಹಾಕೋದ ಈ ನಮ್ಮ ಸರ್ಕಾರಗಳು, ಕೇಂದ್ರ ಆಗಲಿ ರಾಜ್ಯ ಆಗಲಿ ಅಂತ ಹೇಳ್ತಾ ಜಾತಿವಾರ ಸಮೀಕ್ಷೆ ಪಾರದರ್ಶಕವಾಗಿರಿ, ಎಲ್ಲರನ್ನೂ ಇನ್ವಾಲ್ವ್ ಮಾಡ್ಕೊಡ್ರದ್ರೊಳಗೆ ಇನ್ವಾಲ್ವ್ ಮಾಡಿ ಜಲ್ದಿ ಮಾಡಿರಿ. ಅದು ಹಿಂದೆ ಮುಂದೆ ಹಾಕೋದು ಹೋಗ್ಲಿಕ್ಕೆ ಹೋಗ್ಬೇಡಿ. ಯಾರು ಮುಂದೆ ಬಂದಿದ್ರೆ ಅದು 10 ವರ್ಷದ ಮಾಡಿದ್ದು. ಅದು ಬರೀ ಆಗಿನ ಚೀಫ್ ಮಿನಿಸ್ಟರ್ಗಳು ಮನಸ್ಸು ಮಾಡಿದರೆ, ಕುಮಾರಸ್ವಾಮಿಗಳು ಬಂದಾಗ ಸಡನ್ನಾಗಿ ಇಲ್ಲಪ್ಪ ಅದನ್ನು ಎನ್ಕ್ವೈರಿ ಮಾಡ್ಕೊರಿ, ಏನು ನೋಡ್ರಿ ಚೆಕ್ ಮಾಡಲಿದ್ರೆ ಅದು ಗೊತ್ತಾಗಿತ್ತು. ಬೇಡ ಏನೋ ಡಿಸ್ಕಷನ್ ಇಟ್ಟಿದ್ರಪ್ಪ ಅಂದ್ರೆ ವಿಚಾರಗಳು ಇವತ್ತು ಬಂದಂಗೆ ಬರ್ತಿತ್ತು. ಹಾಗೆ ನಿಮ್ಮ ಸಮೀಕ್ಷೆ ಆಗ್ತಿತ್ತು, ಮತ್ತೇನೋ ಆಗ್ತಿತ್ತು ಅಲ್ವಾ? ಮತ್ತು ಅವ್ರಿಗೂ ಪಾಪ ಅನ್ಯಾಯ ಆಗೋದು ತಪ್ತಿತ್ತು. ಈಗ ಮುಖ್ಯವಾಗಿ ಬೇಕಾಗಿದೆ ಅವ್ರಿಗೆ ಉದ್ಯೋಗ ಬೇಕಾಗಿದೆ. OBC ಅವರಿಗೆ ಮತ್ತು SC ST ವಿಷಯದಾಗ ಹೇಳ್ಕೊಳ್ಳೋಕೆ ಸಿಗ್ತಾ ಇಲ್ಲ ಉದ್ಯೋಗಗಳು. ಅದಕ್ಕೆ ಅವರೆಲ್ಲ ಗೆದ್ದು ನಿಲ್ಲುಕಿತ ಪೂರ್ವದಲ್ಲೇ ಅವ್ರನ್ನ ವಿಶ್ವಾಸಿಸ್ಕೊಂಡ ಈ ಒಂದು ಜಾತಿವಾರ ಸಮೀಕ್ಷೆ ಎಲ್ಲರೂ ಕೂಡಿ ಮಾಡಿದ್ದಾರೆ. ಎಲ್ಲ ಜಾತಿಯವರು ಒಪ್ಪಿಕೊಂಡು ನಮ್ಮ ಒಕ್ಕಲಿಗರಿರಲಿ,
ಲಿಂಗಾಯತ ವೀರಶೈವರಿರಲಿ ಕುರುಬರಿರಲಿ ಎಲ್ಲರೂ ಒಪ್ಕೊಂಡು ಮಾಡುವಂಥ ಈ ಕೆಲಸವನ್ನು ಆದಷ್ಟು ಶೀಘ್ರ ಮಾಡೋದು ಭಾಳ ಉತ್ತಮ ಮತ್ತು ಪಾರದರ್ಶಕವಾಗಿರಲಿ, ಇಲ್ಲಿ ಯಾವ ತೊಂದರೆ ಆಗಬಾರ್ದು ಅಂತ ಹೇಳ್ತಾ ಅದು ಆದಷ್ಟು ಜಲ್ದಿ ಆಗಿ 90 ದಿವಸ ಒಳಗೆ ಮತ್ತೆ ಹೇಳ್ತಾ ನಾನು ಅನಿಸಿದ ಕೆಲವು ಮಾತುಗಳು ನಿಮ್ಮ ಜೊತೆಗೆ ಮಾತಾಡಿದ್ದೀನಿ. ನೀವು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬಾರ್ದು. S60 ನ್ಯೂಸ್ ಅರ್ಥ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.